ಹೆಸರು ಕರ್ನಾಟಕ ಜನ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರು MP ಗವಿ ಹುಗಾರ್ ಅಂತೇಳಿ. ನಿನ್ನೆಯ ದಿವಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲಗಿ ಗ್ರಾಮದಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಊರಿನ ಹಿರಿಯರು ಹಾಗೂ SDMC ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಬಾಂಧವರು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಕೊಪ್ಪಳದ ಶಿಕ್ಷಣ ಅಧಿಕಾರಿಗಳಾದ BOS ಅವರಿಗೆ ಒಂದು ಆಮಂತ್ರಣ ಪತ್ರಿಕೆ ನೀಡಿ ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಸರ್ ಅಂತ ಹೇಳಿದರೂ ಕೂಡ ಆ BO ಅವರು ರಾತ್ರಿ 6 ಗಂಟೆಗೆ ನಂದು ಬೇರೆ ಕಾರ್ಯಕ್ರಮ ಇದೆ ಅಂಥೇಳಿ ನಮಗೆ ಆರ್ಕೆ ಉತ್ತರವನ್ನು ನೀಡಿದರು. ಅದೇ ಥರನ ಕೊಪ್ಪಳ DDPI ಉಪ ನಿರ್ದೇಶಕರಾದ DDPI ಸರ್ಗೂ ಕೂಡ ಆಮಂತ್ರಣ ನೀಡಿ, ಸರ್ ನಿಮ್ಮ ಸರಿಯಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಕಾರ್ತಿಕೋತ್ಸವಕ್ಕೆ ನೀವು ಬರಬೇಕು, ಶಾಲೆಯ ಕಾರ್ತಿಕೋತ್ಸವ ಬಂದರೆ ನಿಮಗೆ ಶಾಲೆ ಶಿಕ್ಷಕರಿಂದ ಎಲ್ಲ ಗೌರವ ಅಂತೇಳಿ ಆ DDPI ಸರ್ ಅವರಿಗೂ ನಾವು ಕೂಡ ಮನವಿಯನ್ನು ಮಾಡಿದ್ವಿ. ಕೂಡ ಅವರು ಕೂಡ ನಿನ್ನೆ ನಾವು ಇಲ್ಲೇ ಕಾಟಿಗೆ ಒಳಗಿದ್ದೀವಿ, ನಮ್ಮದೊಂದು ಕಾರ್ಯಕ್ರಮ ಇದೆ ಅಂತೇಳಿ ಅಲ್ಲಿ ಹೋಗಿದ್ದರು. ಇವತ್ತು ಏನಂದರೆ ಸರ್ಕಾರಿ ಪೇಮೆಂಟನ್ನು ತಗೊಂಡು ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಕಾರ್ಯಕ್ರಮ ಯಾವುದೇ ಇರಲಿ ಆ ಕಾರ್ಯಕ್ರಮಕ್ಕೆ ಕೊಪ್ಪಳದ BO ಹಾಗೂ DDPI ಅವರು ಕೂಡ ಅಟೆಂಡ್ ಆಗ್ತಾಯಿದ್ದಾರೆ. ಮೊನ್ನೆ ಕೊಪ್ಪಳದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಆದರೆ ಇಬ್ಬರು DDPI ಹಾಗೂ BO ಶಿಕ್ಷಕರು ಎಲ್ಲರೂ ಕೂಡಿ 2 ತಾಸುಗಳಲ್ಲಿ ಆ ಶಾಲೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇವತ್ತೇನಪ್ಪ ಅಂದರೆ ಸರ್ಕಾರಿ ಶಾಲೆಗಳಿಗೆ DDPI ಅವರು ಸರ್ಕಾರಿ ಶಾಲೆ ಒಳಗೆ BO ಅವರು ಕೂಡ ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಸಂಘಟನೆಕಾರರಿಗೆ ಇವತ್ತು ಅನುಮಾನ ಉಂಟಾಗಿದೆ. ಇವತ್ತೇನು ಪ್ರೈವೇಟ್ನಲ್ಲಿರುವಂಥ ಕಾರ್ಯಕ್ರಮಕ್ಕೆ ಇವರಿಬ್ಬರು ಕರೆಲಾರ್ದ ಹೋಗ್ತಾ ಇದ್ದಾರೆ. ಇವತ್ತು ಗೌರ್ಮೆಂಟ್ ಶಿಕ್ಷಕರು ಕರೆದ್ರೆ ಕೂಡ ಇವರು ಹೋಗ್ತಾ ಇಲ್ಲ ಅಂದರೆ ನಮಗೆ ಇದು ಭಾಳ ತೊಂದರೆ ಅಸಾಧ್ಯ ಇದೆ. ಅದಕ್ಕೆ ಇವತ್ತು DDPI ಅವರು BO ಅವರು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಿದ್ರು ಇವರು ಇಬ್ಬರು ಅಟೆಂಡ್ ಆಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಕರ್ನಾಟಕ ಜನ ರಕ್ಷಣಾ ಸಂಘದ ವತಿಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ಹೆಸರು ಸೋಮನಗೌಡ ಅಂತ. ನಾವು STMC ಸದಸ್ಯರದೀವಿ, ಅಧ್ಯಕ್ಷರದೀವಿ. ಇಲ್ಲೇ ಏನಿಲ್ಲ, ನಿನ್ನೆ STMC ಒಳಗೆ ನಮ್ಮದು ವಾರ್ಷಿಕೋತ್ಸವ ಮಾಡಿದ್ವಿ ರೀ ಕಾರ್ಯಕ್ರಮ ಮಾಡಿದ್ರೆ ಇವ್ರಿಗೆ ಕರೆದಿವಿ BOS ಅವ್ರಿಗೆ ಯಾರೂ ಬಂದಿಲ್ಲ. ಏನೂ ಹೇಳಿಲ್ಲ ರೀ, ನಾವು ಒಳ್ಳೆ ಕೇಳಿಲ್ಲ ಕಾರಣಗಳನ್ನು. ಸರ್ಕಾರಿ ಶಾಲೆಗೆ ಬಂದಿಲ್ಲ ರೀ ಅವರು, ನಿನ್ನೆ ಬಿಡ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಕರೆದ್ರೆ ಬಂದಿಲ್ಲ ಅವರು. ಅದಕ್ಕೆ ನಮ್ಮದೊಂದು ಆಕ್ರೋಶ ಇದೆ, ಅದಕ್ಕಾಗಿ ನಿಮ್ಮ ಮುಂದೆ ಮನವಿ ಮಾಡಿದ್ವಿ. ನೀರ್ಲಿಗಿಯಲ್ಲಿ ನಿನ್ನೆ 77ನೇಯ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಾವು ಎಲ್ಲರೂ ಊರಿನವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ರಕ್ಷಣಾ ಸಂಘ ಕೂಡ ನಮಗೆ ಭಾಳ ಅತ್ಯುತ್ತಮವಾಗಿ ಗೌರವ ಕೊಟ್ಟು ನಮಗೆ ಸಹಾಯವನ್ನು ಮಾಡಿ ನಮ್ಮ ಸರ್ಕಾರ ಶಾಲೆ ಜಾಗೃತವಾಗಿ ಮುನ್ನಡೆಯಬೇಕೆಂಬ ಒಂದು ಉದ್ದೇಶದಿಂದ ಅವರು ಕೂಡ ನಮಗೆ ಭಾಳ ಸಹಕಾರ ಕೊಟ್ಟು, ಅದೇ ರೀತಿಯಾಗಿ ನಾವು BO ಸರ್ಗೂ ಕೂಡ ಮನವಿಯನ್ನು ಸಲ್ಲಿಸಿದ್ವಿ. ಏಕೆಂದರೆ BO ಸರ್ ಇವತ್ತು ಕನ್ನಡ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಅತಿ ಉತ್ತಮವಾಗಿ ಶಿಕ್ಷಣ ಒದಗಬೇಕು ಎಂಬ ಉದ್ದೇಶದಿಂದ ನಾವು ಕೂಡ ಪ್ರೈವೇಟ್ ಶಾಲೆಗಿಂತ ಮೀರಿ ಹೆಚ್ಚಿನ ಒಂದು ಸಂಖ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. STMC ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಕೆಲವು ರಕ್ಷಣಾ ವೇದಿಕೆಯವರು ಕೂಡ ಬಂದು ನಮಗೆ ಸಹಕಾರವನ್ನು ಕೊಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ರು. ಇನ್ನು ಪ್ರೈವೇಟ್ ಸ್ಕೂಲಿಗೆ ಹೋದಂತೆ ನಮ್ಮ ಸರ್ಕಾರಿ ಶಾಲೆಗೂ ಕೂಡ ಅವರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ವಿ. ಅವರು ಕೂಡ ನಮ್ಮ ಸ್ಪಂದನೆಗೆ STMCಯರ ಒಂದು ಅರ್ಜಿಗೆ ಮನವಿಗೆ ಅವರು ಸಹಕರಿಸಿಲ್ಲ.